ದೇಶದಲ್ಲಿ ಬರಗಾಲ ಹೆಚ್ಚಾಗಿ ನೀರಿಗಾಗಿ ತುತ್ತು ಅನ್ನಕ್ಕಾಗಿ ಪರದಾಡುವ ಸ್ಥಿತಿ ಉಂಟಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ತುತ್ತು ಅನ್ನ ಬೊಗಸೆ ನೀರು ಸಿಕ್ಕರೆ ಸಾಕು ಎನ್ನುವ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಇಂಥ ಸ್ಥಿತಿ ಕಂಡು ಕಾಣದ ಹಾಗೆ ಇರುವ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಪಗುತ್ಯಾನಟ್ಟಿ ಎಂಬ ಗ್ರಾಮದಲ್ಲಿ ಸಾರ್ವಜನಿಕರು ಉಪಯೋಗಿಸುವ ಜಲಕುಂಭದ ನಳಗಳು ಕೆಟ್ಟು ನಿಂತಿವೆ. ನೀರು ಸೋರಿಕೆಯಾಗುತ್ತಿದ್ದನ್ನು ಕಂಡು ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ಶಿವರಾಜ್ ರಾಜಶೇಖರ್ ಗುಡಸ್ರವರು ನೀರಿನ ಪರಿಸ್ಥಿತಿಯ ಹಾಹಾಕಾರವನ್ನು ಕಂಡು ತಮ್ಮ ಗ್ರಾಮದಲ್ಲಿ ಅನ್ನ ನೀರು ವ್ಯರ್ಥ ಆಗಬಾರದೆಂದು ಸಾಮಾಜಿಕ ಕಳಕಳಿಯಿಂದ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಾರ್ವಜನಿಕ ಜಲಕುಂಭದ ನಳಗಳನ್ನು ರಿಪೇರಿ ಮಾಡಿಸಿ ಈಗಿರುವ ಬರಗಾಲ ಪರಿಸ್ಥಿತಿಯಲ್ಲಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಹಾಗೂ ನೀರನ್ನ ಮಿತವಾಗಿ ಬಳಸಬೇಕು ಎಂದು ಸಾರ್ವಜನಿಕರಿಗೆ ಮಹಾ ಸಂದೇಶವನ್ನ ನೀಡಿದ್ದಾರೆ. ಇಂಥ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿ ಹಳ್ಳಿಗಳಿಗೆ ಇದ್ದರೆ ಗ್ರಾಮ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಲು ಸಂದೇಹವೇ ಇಲ್ಲ. ಶಿವರಾಜ್ ಗುಡಸ್ರವರು ಮಾಡಿರುವ ಕಾರ್ಯಕ್ಕೆ ಸಮಸ್ತ ಗ್ರಾಮಸ್ಥರೆಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಒಳ್ಳೆಯ ವ್ಯಕ್ತಿಗೋಸ್ಕರ ಕಾದು ನೋಡಿದ ಸಮಯ, ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಮಾಡಿದ ಖರ್ಚು ಎಂದಿಗೂ ವ್ಯರ್ಥ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಸುದ್ದಿ ವಾಹಿನಿಯನ್ನ. ನಮಸ್ಕಾರ.